ನಮ್ದು ಒಪ್ಪಂದ ಆಗಿದೆ. ನಾನು ಈಗ ಯಾವ್ದು ಕೂಡ ಬಹಿರಂಗವಾಗಿ ಮಾತನಾಡೋದಿಲ್ಲ. ಯಾವ ಪುಣ್ಯಾತ್ಮ ಹೇಳಿದ್ರು ನಾವ್ ಹೇಳಿದ್ವಾ? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಏನು ಒಪ್ಪಂದ, ಒಳ ಒಪ್ಪಂದ ಆಗಿದೆ ನಾವ್ ಮಾತನಾಡಿದ್ವಾ? ಇದೇ ಡಿ ಕೆ ಶಿವಕುಮಾರ್ ಅವರೇ ಮಾತನಾಡ್ತಾ ಇರ್ತಕ್ಕಂಥದ್ದು. ಪಾಪ ಡಿ ಕೆ ಶಿವಕುಮಾರ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಶಾಸಕರು ಅವ್ರ ಜೊತೆಲಿಲ್ಲ, ಆದ್ರೂ ಕೂಡ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಹಠ ಅವ್ರಿಗೂ ಕೂಡ ಇದೆ. ಹಾಗಾದ್ರೂ ಮಾಡಿ ಸಿದ್ದರಾಮಯ್ಯ ಮನಸ್ಸನ್ನ ಗೆಲ್ಲಬೇಕು ಅನ್ನುವ ಶತ ಪ್ರಯತ್ನ ಅವರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಒಳಗೆ ಕುದಿತಾ ಇದೆ. ಯಾವ ಮಟ್ಟಕ್ಕೆ ಹೋಗ್ತೇವೆ ಬರೋದ್ರಿಂದಲೇ ಗೊತ್ತಾಗ್ತದೆ. ಮುಖ್ಯಮಂತ್ರಿ ಕುರ್ಚಿ ಇರೋದು ಒಂದೇನೆ. ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ಸುಮಾರು 8-10 ಜನ ಇವತ್ತು ಮುಖ್ಯಮಂತ್ರಿ ಸ್ಥಾನ ರೇಸ್ ನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನೋಡೋಣ ಬರೋದ್ರಿಂದಲೇ ಅಧಿವೇಶನ ಮುಗಿದ ಮೇಲೆ ಯಾವ ಹಂತಕ್ಕೆ ಹೋಗ್ತದೆ ಕಾದ್ ನೋಡ್ತಾ ಇದ್ದೇವೆ. ನಮ್ದು ಒಪ್ಪಂದ ಆಗಿದೆ. ನಾನು ಈಗ ಯಾವ್ದು ಕೂಡ ಬಹಿರಂಗವಾಗಿ ಮಾತನಾಡೋದಿಲ್ಲ. ಯಾವ ಪುಣ್ಯಾತ್ಮ ಹೇಳಿದ್ರು ನಾವ್ ಹೇಳಿದ್ವಾ? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಏನು ಒಪ್ಪಂದ, ಒಳ ಒಪ್ಪಂದ ಆಗಿದೆ ನಾವ್ ಮಾತನಾಡಿದ್ವಾ? ಇದೇ ಡಿ ಕೆ ಶಿವಕುಮಾರ್ ಅವರೇ ಮಾತನಾಡ್ತಾ ಇರ್ತಕ್ಕಂಥದ್ದು. ಪಾಪ ಡಿ ಕೆ ಶಿವಕುಮಾರ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಶಾಸಕರು ಅವ್ರ ಜೊತೆಲಿಲ್ಲ, ಆದ್ರೂ ಕೂಡ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಹಠ ಅವ್ರಿಗೂ ಕೂಡ ಇದೆ. ಹಾಗಾದ್ರೂ ಮಾಡಿ ಸಿದ್ದರಾಮಯ್ಯ ಮನಸ್ಸನ್ನ ಗೆಲ್ಲಬೇಕು ಅನ್ನುವ ಶತ ಪ್ರಯತ್ನ ಅವರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಒಳಗೆ ಕುದಿತಾ ಇದೆ. ಯಾವ ಮಟ್ಟಕ್ಕೆ ಹೋಗ್ತೇವೆ ಬರೋದ್ರಿಂದಲೇ ಗೊತ್ತಾಗ್ತದೆ. ಮುಖ್ಯಮಂತ್ರಿ ಕುರ್ಚಿ ಇರೋದು ಒಂದೇನೆ. ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ಸುಮಾರು 8-10 ಜನ ಇವತ್ತು ಮುಖ್ಯಮಂತ್ರಿ ಸ್ಥಾನ ರೇಸ್ ನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನೋಡೋಣ ಬರೋದ್ರಿಂದಲೇ ಅಧಿವೇಶನ ಮುಗಿದ ಮೇಲೆ ಯಾವ ಹಂತಕ್ಕೆ ಹೋಗ್ತದೆ ಕಾದ್ ನೋಡ್ತಾ ಇದ್ದೇವೆ.